ವೇದವ್ಯಾಸ ದೇವರು ಭೂಮಿಯಲ್ಲಿ ಅವತಾರ ಮಾಡಿ ಸಜ್ಜನರ ಉದ್ಧಾರ ಮಾಡಬೇಕು ಅನ್ನುವ ಈ ಸಜ್ಜನರ ಮೇಲಿನ ಹಿತದೃಷ್ಟಿಯಿಂದ ದೊಡ್ಡ ವಾಂಗ್ಮಯ ಪ್ರಪಂಚವನ್ನೇ ಸೃಷ್ಟಿ ಮಾಡಿದರು. 18 ಪುರಾಣಗಳನ್ನು ರಚನೆ ಮಾಡಿದರು. ವೇದಗಳನ್ನು ವಿಭಾಗ ಮಾಡಿ ಶಿಷ್ಯರಿಗೆ ಉಪದೇಶ ಮಾಡಿದರು. ವೇದವ್ಯಾಸ ದೇವರು ಕೆಲವೇ ಸಜ್ಜನರಿಗಾದರೂ ಕೂಡ ಉಪಯೋಗ ಆಗಲಿ ಅನ್ನುವ ದೃಷ್ಟಿಯಿಂದ ಇಂಥ ದಿವ್ಯವಾದ ಗ್ರಂಥವನ್ನು ರಚನೆ ಮಾಡಿ ಅವರ ಮುಖ್ಯ ಉದ್ದೇಶ ಇದ್ದದ್ದು ದೇವತೆಗಳ ಉದ್ದೇಶ. ಮನುಷ್ಯರು ಬಹಳ ಅಲ್ಪ ಸಂಖ್ಯೆಯಲ್ಲಿ ಕೇಳುವವರಿದ್ದರೂ ಕೂಡ ದೇವತೆಗಳಿದ್ದಾರೆ. ಆ ದೃಷ್ಟಿಯಿಂದ ಅವರು ಈ ಗ್ರಂಥಗಳನ್ನು ರಚನೆ ಮಾಡಿದರು. ಅದರಲ್ಲಿ ಶ್ರೀಮದ್ ಭಾಗವತ ಅಂತನ್ನೋದು ಅವರೇ ಹೇಳುವಂತೆ ಬಹಳ ಶ್ರೇಷ್ಠವಾದ ಗ್ರಂಥ. ಪದ್ಮಪುರಾಣದಲ್ಲಿ ಭಾಗವತದ ಮಹಿಮೆಯನ್ನು ವಿಶೇಷವಾಗಿ ಹೇಳಿದ್ದಾರೆ ಅವರೇ. ಅಂದರೆ ಇನ್ಯಾವ ಪುರಾಣದ ಮಹಿಮೆಯೂ ಈ ರೀತಿ ಹೇಳಲಿಲ್ಲ. ನಾರದ ಪುರಾಣ ನೀವು ಶ್ರವಣ ಮಾಡಿರಿ, ಅದಕ್ಕಿಷ್ಟು ಮಹಿಮೆ ಇದೆ ಹಾಗೆ ಹೇಳಲಿಲ್ಲ. ಭಾಗವತ ಪುರಾಣಕ್ಕೆ ಮಾತ್ರ ಭಾಗವತ ಮಹಾತ್ಮ್ಯಾಧ್ಯಾಯಗಳು ಅಂತ ಮಾಡಿ ಪದ್ಮಪುರಾಣದಲ್ಲಿ ವಿಶೇಷ ಮಹಿಮೆ ಹೇಳ್ತಾರೆ. ದೇವತಾನಾಂ ಯಥಾ ಶಂಭು, ಹರಿಭಕ್ತರಾದಂಥ ದೇವತೆಗಳಲ್ಲಿ ಹೇಗೆ ಚತುರ್ಮುಖ ಬ್ರಹ್ಮದೇವರು ಶ್ರೇಷ್ಠರೋ, ಕ್ಷೇತ್ರಗಳಲ್ಲಿ ಕಾಶಿ ಹೇಗೋ, ನದಿಗಳಲ್ಲಿ ಗಂಗಾ ನದಿ ಹೇಗೆ ಶ್ರೇಷ್ಠವೋ, ಪುರಾಣಾನಾಂ ಇದಂ ತಥಾ, ಪುರಾಣಗಳಲ್ಲಿ ಭಾಗವತ ಅಷ್ಟು ಶ್ರೇಷ್ಠವಾದದ್ದು ಅಂತ ಭಾಗವತದ ಮಹಿಮೆಯನ್ನು ಕೊಂಡಾಡ್ತಾರೆ ಅವರೇ. ಇಷ್ಟು ಪುರಾಣಾನಾಂ ಸಾರರೂಪ, ಸಾರ ಅಂದರೆ ಶ್ರೇಷ್ಠ. 18 ಪುರಾಣಗಳಲ್ಲಿ ಶ್ರೇಷ್ಠವಾದದ್ದು ಇದು ವ್ಯಾಸರ ಮಾತೆ, ಗಾರುಡ ಪುರಾಣದ್ದು. ಈ ರೀತಿ ಭಾಗವತವನ್ನು ಅವರೇ ಪ್ರಶಂಸೆ ಮಾಡಿ ಕೊಂಡಾಡಿದ್ದಾರೆ. ಇದು ಆರಂಭ ಆಗೋದು ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತಲೇ ಪ್ರಾರಂಭ ಆಗ್ತದೆ. ಜನ್ಮಾದ್ಯಸ್ಯ ಯತಃ ಅಂತ ಒಂದು ಬ್ರಹ್ಮಸೂತ್ರ, ಆ ಬ್ರಹ್ಮಸೂತ್ರದಿಂದಲೇ ಭಾಗವತ ಪ್ರಾರಂಭ. ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ ಪರಬ್ರಹ್ಮನ ಲಕ್ಷಣ ಹೇಳತಕ್ಕಂಥ ಒಂದು ಸೂತ್ರ. ಬ್ರಹ್ಮನ ಜಿಜ್ಞಾಸ ಮಾಡಬೇಕು. ಆ ಪರಬ್ರಹ್ಮ ಅಂದರೆ ಯಾರು? ಜನ್ಮಾದ್ಯಸ್ಯ ಯತಃ, ಇಡೀ ಜಗತ್ತನ್ನು ನಡೆಸುವವನೇ ಪರಮಾತ್ಮ. ಎಲ್ರಿಗೂ ಜನ್ಮ ಕೊಟ್ಟವನವನು, ಸ್ಥಿತಿ ಪಾಲನೆ ಮಾಡುವವನವನು, ಸಂಹಾರ ಮಾಡ್ತಕ್ಕಂಥವನವನು, ಬುದ್ಧಿ ಕೊಟ್ಟವನವನು. ಕೆಲವರನ್ನ ಅಜ್ಞಾನಿಗಳನ್ನು ಮಾಡಿದ್ದಾನೆ, ಅದು ಅವನೇ. ಕೆಲವರು ಅಜ್ಞಾನಿಗಳಿದ್ದಾರೆ, ಕೆಲವರು ಬದ್ಧರಾಗಿದ್ದಾರೆ, ಕೆಲವರು ಮುಕ್ತರಾಗಿದ್ದಾರೆ. ಹೀಗೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳನ್ನು ಜಗತ್ತಿಗೆ ಉಂಟು ಮಾಡತಕ್ಕಂಥವನು ಪರಮಾತ್ಮ ಅಂತ ಭಗವಂತನ ಪರಿಚಯ ಮಾಡಿದ್ದಾರೆ ಸೂತ್ರದಲ್ಲಿ. ಯಾಕೆಂದರೆ ಅವನು ಕಾಣಿಸೋದಿಲ್ಲ. ಒಂದು ಹಸು ಅಂದರೆ ಏನು ಅಂತ ಮಗು ಕೇಳಿದರೆ ಎಲ್ಲೋ ಅಲ್ಲಿ ಇಲ್ಲಿ ಓಡಾಡ್ತಿರ್ತದೆ, ಇದೇ ಹಸು ಅಂತ ತೋರಿಸಿಬಿಡ್ಬೋದು. ಭಗವಂತ ಅಂದರೆ ಯಾರು ಅಂತ ಕೇಳಿದಾಗ ಹೇಗೆ ಹೇಳೋದು? ಬಟ್ಟು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನು. ಅದಕ್ಕೆ ಈ ಜಗತ್ತೇನು ನಡೀತಾ ಇದೆ, ನಾವೇನು ಉಸಿರಾಡ್ಕೊಂಡಿದ್ದೀವಿ, ನಾವೇನು ಜನ್ಮ ತಾಳಿದ್ದೀವಿ, ಇದಕ್ಕೆಲ್ಲ ಮೂಲ ಒಬ್ಬನಿರಬೇಕಲ್ಲ, ಅವನೇ ಪರಮಾತ್ಮ. ಹೀಗೆ ಊಹಿಸ್ರಿ ನೀವು. ಕಾಣಿಸದೇ ಇದ್ದರೂ ಕೂಡ ಊಹೆ ಮಾಡಿ ತಿಳ್ಕೊಳ್ಬೇಕು. ನೀರಿಗೆ ಉಪ್ಪು ಅಥವಾ ಸಕ್ಕರೆ ಹಾಕಿದಾಗ ಸಕ್ಕರೆ ಕಾಣೋದಿಲ್ಲ, ಹಾಕೋದಕ್ಕಿಂತ ಮುಂಚೆ ಕಾಣ್ತಾ ಇರ್ತದೆ. ಹಾಕಿದ ಮೇಲೆ ಅದು ಕಾಣೋದಿಲ್ಲ. ಆದರೆ ಒಂದೊಂದು ಹನಿ ಹನಿ ನೀರು ಕೂಡ ಉಪ್ಪು ಹತ್ತದೆ, ಬಾಯಿಗೆ ನಾಲಿಗೆಗೆ ಉಪ್ಪು ಹತ್ತದೆ. ಹಾಗಾದರೆ ಉಪ್ಪಿದೆ ಅಂತ ಅರ್ಥ ಊಹೆ ಮಾಡ್ತಾರೆ. ಹಾಗೆ ಕ್ಷಣ ಕ್ಷಣದ ಜೀವನ ನೋಡಿದರೆ ಪರಮಾತ್ಮ ಇದ್ದಾನೆ ಅಂತನ್ನೋದು ಅನುಭವಕ್ಕೆ ಬರ್ತದೆ, ಮನವರಿಕೆ ಆಗ್ತದೆ. ಸ್ವಲ್ಪ ವಿಚಾರ ಮಾಡಿದರೆ ಮನವರಿಕೆ ಆಗ್ತದೆ. ಪ್ರತಿಯೊಂದು ಕ್ಷಣದ ಜೀವನ ನೋಡಿ ಭಗವಂತನ ವ್ಯಾಪಾರ ಇದು ಅಂತ ಗೊತ್ತಾಗ್ತದೆ. ಹೀಗೆ ಜನ್ಮಾದ್ಯಸ್ಯತಃ ಅನ್ನುವ ಸೂತ್ರದಲ್ಲಿ ಪರಮಾತ್ಮನನ್ನು ಹೀಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅದೇ ಸೂತ್ರದಿಂದಲೇ ಭಾಗವತ ಪ್ರಾರಂಭ ಆಗ್ತದೆ. ಜನ್ಮಾದ್ಯಸ್ಯ ಯತೋನ್ವಯಾತ್, ಮುಂದೆಯೂ ಕೂಡ ಅನ್ವಯಾತ್. ಓಂ ತತ್ತು ಸಮನ್ವಯಾತ್ ಓಂ ಅಂತ ಬ್ರಹ್ಮಸೂತ್ರ ಇದೆ, ಅದರ ಒಂದು ಅಂಶ ತಗೊಂಡಿದ್ದಾರೆ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್, ಇತರತಶ್ಚ ಸರ್ವಶಬ್ದ ಸಮನ್ವಯ ಮಾಡಿ ವೇದದಿಂದಲೂ ಅರ್ಥ ಮಾಡ್ಕೊಳ್ಬೋದು. ಇತರತಶ್ಚ ಅಂದರೆ ನಾವು ಊಹೆ ಮಾಡಿಯೂ ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೋದು. ಉಪನಿಷತ್ತಿನಲ್ಲಿ ಅದನ್ನು ತೋರಿಸ್ತಾರೆ. ಊಹೆ ಮಾಡಿ ತಿಳ್ಕೊಳ್ಬೋದು ಭಗವಂತ ಇದ್ದಾನೆ ಅಂತನ್ನೋದನ್ನು ಊಹೆ ಮಾಡಿದರೆ ಗೊತ್ತಾಗ್ತದೆ. ಇತರತಶ್ಚ ಅರ್ಥೇಶ್ವಭಿಜ್ಞ ಸ್ವರಾಟ್. ಇಂಥ ಪ್ರಪಂಚ ಸೃಷ್ಟಿ ಮಾಡಬೇಕಾದ್ರೆ ಅವನು ಸರ್ವಜ್ಞನೇ ಆಗಿರಬೇಕು. ಸರ್ವಜ್ಞನಾಗದೇ ಇದ್ದರೆ ಈ ಪ್ರಪಂಚ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ನಕ್ಷೆ ಬರಿಬೇಕಾಗಿದ್ದರೇ ಎಷ್ಟು ಬುದ್ಧಿ ಬೇಕು. ನಿಜವಾಗಿಯೂ ಇಂಥ ಪ್ರಪಂಚವನ್ನೇ ಸೃಷ್ಟಿ ಮಾಡಬೇಕಾಗಿದ್ದರೆ ಅವನು ಎಷ್ಟು ಬುದ್ಧಿವಂತನಾಗಿರಲಿಕ್ಕಿಲ್ಲ. ಹೀಗೆ ಭಗವಂತನನ್ನು ಸರ್ವಜ್ಞ ಅಂತ ನಾವು ಊಹೆ ಮಾಡಿ ತಿಳ್ಕೊಳ್ಳಿಕ್ಕೆ ಬರ್ತದೆ. ಜ್ಞಾನ ಇಲ್ಲದೆ ಯಾವ ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕಾಗ್ತದೆ? ಅರ್ಥೇಶ್ವಭಿಜ್ಞ ಸ್ವರಾಟ್. ಹೌದು, ಈ ಜ್ಞಾನವನ್ನು ಮತ್ತೊಬ್ಬನಿಂದ ಪಡೆದಿದ್ದಾನೆ ಅಂದರೆ ಅವನ ಮೇಲೆ ಯಾರೂ ಇಲ್ಲ, ಅವನೇ ಸ್ವತಂತ್ರ, ಎಲ್ರಿಗಿಂತ ಮೇಲಿದ್ದವನೇ ಅವನು, ಸೃಷ್ಟಿ ಆರಂಭದಲ್ಲಿ ಇದ್ದವನೇ ಅವನೊಬ್ಬ. ಇನ್ಯಾರಿದ್ದರು ಅವನಿಗೆ ಸಹಾಯಕವಾಗಿ? ಯಾರೂ ಇದ್ದಿಲ್ಲ, ಯಾವ ಸಾಮಗ್ರಿನೂ ಇದ್ದಿಲ್ಲ. ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿ ಅದರಿಂದ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ.
ಆದಿಕವಿ ಎನಿಸಿಕೊಂಡಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ದಿವ್ಯವಾದ ವೇದವನ್ನು ಉಪದೇಶ ಮಾಡಿದ್ದಾನೆ. ಸಮಗ್ರ ವೇದ ಅವನ ತಲೆಯಲ್ಲಿ ಅನಾದಿ ಕಾಲದಿಂದ ಇದೆ, ಭಗವಂತನ ತಲೆಯಲ್ಲಿ. ಅದನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಅದರ ಮೂಲಕವಾಗಿ ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದಾನೆ, ವಿಧಿ ನಿಷೇಧಗಳನ್ನು ತೋರಿಸಿದ್ದಾನೆ, ತನ್ನ ಮಹಿಮೆ ಹೇಳಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯ. ಇಂಥ ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ತೇವೆ ಅಂತ ಹೊರಟ್ರೆ ದೊಡ್ಡ ಸಮುದ್ರವನ್ನು ನಾವು ಈಸಾಡಿ ಅದರ ದಡ ಮುಟ್ತೇವೆ ಅಂತ ಹೋದರೆ ಎಷ್ಟು ಮೋಹಕ್ಕೊಳಗಾಗ್ತೇವೆ. ಹಾಗೆ ಬ್ರಹ್ಮ ರುದ್ರಾದಿಗಳು ಕೂಡ, ಲಕ್ಷ್ಮೀದೇವಿಯೂ ಕೂಡ ಭಗವಂತನ ಗುಣಸಮುದ್ರದಲ್ಲಿ ಧುಮುಕಿದ್ಲು ಅಂತಂದರೆ ಪಾರ ಸಿಗದೇನೆ ಒದ್ದಾಡ್ತಾಳಂತ. ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ದೋಣಿ ಆ ಪ್ರವಾಹದಲ್ಲಿ ಸಿಕ್ಕು ಯಾವಾಗ ಎಲ್ಲಿ ದಡ ಮುಟ್ತೇನೆ ಅಂತ ಆಗೋದೇ ಇಲ್ಲ, ಅದಕ್ಕೆ ದಡ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ರೀತಿ ಗುಣಸಾಗರನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಮುಖ್ಯಂತೆಯಂ ಸೂರಯ. ಎಂಥೆಂಥ ಜ್ಞಾನಿಗಳು ಕೂಡ ಮೋಹಕ್ಕೊಳಗಾಗಿ ಬಿಡ್ತಾರೆ ಅಂತಂದರೆ ಸಂಪೂರ್ಣವಾಗಿ ಭಗವಂತನನ್ನು ತಿಳಿಲಾರರು. ಸಮುದ್ರದಲ್ಲಿ ಈಸಾಡ್ತೇನೆ ಅಂತ ಹೊರಟ ಹಾಗಾಗ್ತದೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ನಿಸ್ವಾರ್ಥವಾಗಿ, ಮೃಷ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ನಿಸ್ವಾರ್ಥವಾಗಿ 3 ವಿಧವಾದ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ. ಒಂದು ತೇಜಸ್ ಸೃಷ್ಟಿ ಅಂತಂದರೆ ತನ್ನ ಅನೇಕ ರೂಪಗಳನ್ನು ಅಭಿವ್ಯಕ್ತಗೊಳಿಸಿದ್ದಾನೆ. ಒಂದೇ ರೂಪದಿಂದ ಎಲ್ಲ ಮಾಡಬಲ್ಲ, ಆದರೂ ಕೂಡ ಲೀಲಾರ್ಥವಾಗಿ ಅನೇಕ ಭಕ್ತರಿದ್ದಾರೆ. ಯಾರ್ಯಾರಿಗೆ ಯಾವುದು ಇಷ್ಟವೋ ಅದನ್ನು ಉಪಾಸನೆ ಮಾಡಲಿ ಅಂತ ಹೇಳಿ ಅನೇಕ ರೂಪಗಳನ್ನು ಧರಿಸಿ ಭಕ್ತರಿಗೆ ಉಪಾಸನೆಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇದು ತೇಜಸ್ ಸೃಷ್ಟಿ ಅಂತಾರೆ. ಅಂದರೆ ಒಂದು ದೀಪದಿಂದ ಇನ್ನೊಂದು ದೀಪ ಬರ್ತದೆ. ಒಂದು ದೀಪ ಮೂಲ ಒಂದು ಹಚ್ಚಿಟ್ಟಿರ್ತೀವಿ, ಅದರಿಂದ ಇನ್ನೊಂದು ದೀಪ ಹಚ್ಚಿದರೆ ಅದಕ್ಕೂ ಅಷ್ಟೇ ಸಾಮರ್ಥ್ಯ, ಅಷ್ಟೇ ಬೆಳಕು ಕೊಡುತ್ತದೆ. ಬೆಳಕಿನಲ್ಲೇನು ಕಡಿಮೆ ಆಗೋದಿಲ್ಲ. ಒಂದು ದೀಪದಿಂದ ಇನ್ನೊಂದು ದೀಪ, ಆ ದೀಪದಿಂದ ಇನ್ನೊಂದು ದೀಪದಿಂದ ಕೊನೆ ದೀಪದಲ್ಲಿ ಏನು ಬೆಳಕೇ ಇರೋದಿಲ್ಲ ಅಂತ ಆಗೋದಿಲ್ಲ, ಅಷ್ಟು ಸಮಾನ ಬೆಳಕು ಕೊಡ್ತದೆ. ಹಾಗೆ ಭಗವಂತನ ಅವತಾರ ರೂಪಗಳು, ಮೂಲ ರೂಪದಿಂದ ಹೊರಟಂಥ ಎಲ್ಲ ಅವತಾರ ರೂಪಗಳು ಕೂಡ ಅಷ್ಟೇ ಜ್ಞಾನಾನಂದ ಪರಿಪೂರ್ಣವಾಗಿದೆ. ಮೂಲಕ್ಕೆ ಜಾಸ್ತಿ ಇತ್ತು, ಅವತಾರ ಸ್ವಲ್ಪ ಕಡಿಮೆ ಆಯಿತು ಅಂತ ಆಗೋದಿಲ್ಲ. ಇದಕ್ಕೆ ತೇಜಸ್ ಸೃಷ್ಟಿ ಅಂತಾರೆ. ತನ್ನ ಅವತಾರ ರೂಪಗಳು ವಾರಿ ಸೃಷ್ಟಿ ಅಂತಂದರೆ ಜೀವ ಸೃಷ್ಟಿ. ಜೀವರಿಗೆ ಅವರು ಈಗ ನೀರಿನಲ್ಲಿ ನೋಡಿದರೆ ನಮ್ಮ ಪ್ರತಿಬಿಂಬ ಮೂಡುತ್ತದೆ, ನೀರಿನಲ್ಲಿ ನೋಡಿದಾಗ ನಮ್ಮ ಪ್ರತಿಬಿಂಬ ಮೂಡುತ್ತದೆ. ಹಾಗೆ ಭಗವಂತ ಅವನು ಬಿಂಬನಾಗಿದ್ದುಕೊಂಡು ಪ್ರತಿಬಿಂಬದಂತೆ ಜೀವರನ್ನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಅಂದರೆ ಅವರಿಗೆ ದೇಹ ಕೊಟ್ಟಿದ್ದಾನೆ, ಅವನ್ನೆಲ್ಲ ತನ್ನ ಪ್ರತಿಬಿಂಬ ಅನ್ನೋ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ. ನಮಗೂ ಪರಮಾತ್ಮನಿಗೂ ಇರುವ ಸಂಬಂಧ ಏನು? ಶ್ರೀಮದ್ ಆಚಾರ್ಯರು ಮಾತ್ರ ವಿಶೇಷವಾಗಿ ಎತ್ತಿ ತೋರಿಸಿದ್ದಾರೆ. ಭಗವಂತನಿಗೂ ನಮಗೂ ಏನು ಸಂಬಂಧ? ಅವನು ತಂದೆ, ನಾವು ಮಗ. ಅವನು ರಾಜ, ನಾವು ಭೃತ್ಯರು. ಅಷ್ಟೇ ಸಂಬಂಧ ಅಲ್ಲ. ಬರೀ ರಾಜ ಭೃತ್ಯ ಅಥವಾ ತಂದೆ ಮಗ ಗುರು ಶಿಷ್ಯ ಇವರಿಗಿರುವಂಥ ಸಂಬಂಧ ಅಲ್ಲ, ಅಷ್ಟೇ ಸಂಬಂಧ ಅಲ್ಲ, ಅದುಂಟು. ಅದರ ಜೊತೆಗೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಆ ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ. ಯಾಕೆ ಈ ಸಂಬಂಧ ಅಂದರೆ ನಮಗೇನು ಸಿಗಬೇಕಾದರೂ ಕೂಡ, ನಮಗೇನು ಲಾಭ ಆಗಬೇಕಾದರೂ ಕೂಡ ಅದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಮಾಡಿದರೆ ಮಾತ್ರ ಅದು ನಮಗೆ ಬರ್ತದೆ, ಇಲ್ಲದಿದ್ರಿಲ್ಲ. ತಂದೆ ಮಗನ ಸಂಬಂಧ ಅಷ್ಟೇ ಆದರೆ ತಂದೆ ಮಗನಿಗೆ ಬೇಕಾದ್ದು ಕೊಡ್ತಾನೆ, ಆದರೆ ಇವನು ಅವ್ರಿಗೆ ಕೊಡಬೇಕು ಅಂತ ನಿಯಮ ಇಲ್ಲ. ನೀನು ನನಗೆ ಕೊಡು, ನಾನು ನಿನಗೆ ಕೊಡ್ತೇನೆ ಅಂತ ಯಾವ ತಂದೆನೂ ಹೇಳೋದಿಲ್ಲ. ಗುರುಗಳು ಶಿಷ್ಯನಿಗೆ ಬೇಕಾದಷ್ಟು ಜ್ಞಾನೋಪದೇಶ ಮಾಡ್ತಾರೆ, ಇವರಿಂದ ಜ್ಞಾನ ಅವರಿಗೇನು ಬರೋದಿಲ್ಲ, ಅವರಾಗಿ ಉಪದೇಶ ಮಾಡ್ತಾರೆ. ಪರಮಾತ್ಮ ಮಾತ್ರ ಹಾಗಲ್ಲ. ನಮಗೆ ಏನು ಇವತ್ತು ಒಂದು ಪದಾರ್ಥ, ಒಂದು ಲೋಟ ನೀರು ನಮಗೆ ಕುಡಿಲಿಕ್ಕೆ ಬೇಕು ಅಂತಾದರೆ ಭಗವಂತನಿಗೆ ಒಂದು ಲೋಟ ನೀರು ಅರ್ಪಣೆ ಮಾಡಿದರೆ ನಮಗೆ ಸಿಗ್ತದೆ, ಇಲ್ಲದಿದ್ರೆ ಇಲ್ಲ. ಒಂದು ಹೂ ನಮಗೆ ಬೇಕು ಅಂತ ಅನಿಸಿದರೆ ಭಗವಂತನಿಗೆ ಅರ್ಪಣೆ ಮಾಡಿದರೆ ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದರೆ ಸಿಗ್ತದೆ, ಇಲ್ಲದಿದ್ರಿಲ್ಲ. ಇದೇ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಅದನ್ನು ವಿಶೇಷವಾಗಿ ವಾರಿ ಸೃಷ್ಟಿ ಅಂತ ಹೇಳಿದ್ದಾರೆ. ನೀರಿನಲ್ಲಿ ಹೇಗೆ ನಮ್ಮ ಪ್ರತಿಬಿಂಬ ಮೂಡುತ್ತದೋ ಭಗವಂತ ಬಿಂಬ, ನಾವು ಅವನಿಗೆ ಪ್ರತಿಬಿಂಬರಾಗಿದ್ದೇವೆ. ಇದನ್ನೇ ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಅಂತ ಪೂಜಾ ಕಾಲದಲ್ಲಿ ಹೇಳ್ತೇವೆ. ನೀನು ಬಿಂಬ, ನಾನು ಪ್ರತಿಬಿಂಬ. ಈ ಸಂಬಂಧದ ಅನುಸಂಧಾನ ಬೇಕು. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಕೃಷ್ಣಾರ್ಪಣಮಸ್ತು ಅಂತ ಇವತ್ತು ಏನು ಹೇಳ್ತೇವೆ ಅದೇ. ಯಾಕೆ ನಾವು ಏನು ಮಾಡಿದ್ದನ್ನೆಲ್ಲ ಕೃಷ್ಣಾರ್ಪಣ ಅಂತಂತೀವಿ? ಅದು ನಮಗೆ ಮರಳಿ ಬರ್ತದೆ, ವಾಪಸ್ ಸಿಗ್ತದೆ. ಅರ್ಪಣೆ ಮಾಡದಿದ್ದರೆ ಮಾತ್ರ ನಮಗೇನೂ ಸಿಗೋದು, ಏನೂ ಸಿಗೋದು. ಇದು ಪರಮಾತ್ಮನಿಗೂ ಜೀವರಿಗೂ ಇರುವ ಸಂಬಂಧ. ಆದ್ದರಿಂದಲೇ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀಹಿ. ನಮ್ಮ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಮೂಡಬೇಕು ಅಂತಾದರೆ ನಾವಿಲ್ಲಿ ತಿಲಕ ಹಚ್ಚಿಕೊಂಡ್ರೆ ಅಲ್ಲಿ ತಿಲಕ ಮೂಡ್ತದೆ.
ಹಾಗಾಗಿ ವಾರಿ ಸೃಷ್ಟಿ ಅಂತಂದರೆ ಪ್ರತಿಬಿಂಬಭೂತರಾಗಿರ್ತಕ್ಕಂಥ ಜೀವರನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಮೃದಾಂ, ಮೃದಾಂ ಅಂತಂದರೆ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ. ಮಣ್ಣು, ಮಣ್ಣು ಅಂದರೆ ಪಂಚಭೂತಗಳು, ಇವೆಲ್ಲ ಸೃಷ್ಟಿ ಮಾಡಿದ್ದಾನೆ. ಜೀವರ ಸಾಧನೆಗೋಸ್ಕರ ಸೃಷ್ಟಿ ಮಾಡಿದ, ಜೀವರ ಭೋಗಕ್ಕಲ್ಲ. ಪಂಚಭೂತಗಳಿರೋದು ನೀರು, ಬೆಂಕಿ, ಇದೆಲ್ಲ ಇರೋದು ನಮ್ಮ ಭೋಗಕ್ಕೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಸಾಧನೆಗೋಸ್ಕರ ಸೃಷ್ಟಿ ಮಾಡಿದ್ದಾನೆ. ಬೆಂಕಿ ಉಪಯೋಗಿಸ್ತೇವೆ ಅಡಿಗೆಗೆ ಮಾತ್ರ, ಹೋಮಕ್ಕೆ ಉಪಯೋಗಿಸೋದು, ಹೋಮಕ್ಕೆ ಉಪಯೋಗಿಸಬೇಕು, ಅದಕ್ಕೆ ಬೆಂಕಿ ಸೃಷ್ಟಿ ಮಾಡಿದ. ನೀರು ಸೃಷ್ಟಿ ಮಾಡಿದ, ಯಾಕೆ? ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಲಿ ಅಂತ, ಸಾಲು ಸಾಲು ಎಮ್ಮೆ ತೊಳಿಲಿಕ್ಕಲ್ಲ. ಅಷ್ಟಕ್ಕೆ ಮಾತ್ರ ಉಪಯೋಗಿಸಿದ್ದೀವಿ ಅಂತಾದರೆ ಆಗ ಅವನು ಸೃಷ್ಟಿ ಮಾಡಿದ್ದನ್ನು ಯಾವ ದೃಷ್ಟಿಯಿಂದ ಮಾಡಿದ ಅದಕ್ಕೆ ನಾವು ಉಪಯೋಗಿಸಲಿಲ್ಲ ಅಂತ ಆಗ್ತದೆ. ಅದಕ್ಕೆ ದಾಸರು ಹೇಳಿದರು, ಸಾಲು ಸಾಲು ಎಮ್ಮೆಗಳ ಸೋಲದೆ ತೊಳೆಯುವರು ಸಾಲಿಗ್ರಾಮಕ್ಕೆ ನೀರೇರೇ ಇರೋ ಜನ ಅಂದರು. ಹೀಗೆ ಪಂಚಭೂತಗಳನ್ನು ಸೃಷ್ಟಿ, ಇದು ಮೃತ್ ಸೃಷ್ಟಿ ಅಂತಂದ್ರೆ ಹಾಗರ್ಥ. ಮಣ್ಣು ಅಂತಂದರೆ ಪಂಚಭೂತಗಳು, ಜಡ ಪದಾರ್ಥಗಳ ಸೃಷ್ಟಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಹೀಗೆ ಮೂರು ವಿಧವಾದ ಸೃಷ್ಟಿಯನ್ನು ತನಗೋಸ್ಕರ ಮಾಡಿದ್ದಲ್ಲ, ಜೀವರಿಗೋಸ್ಕರ ಮಾಡಿದ್ದು. ಅದು ಮೃಷಾ ಅನ್ನೋ ಪದದಿಂದ ತಿಳಿಸ್ತಾರೆ. ಧಾಮ್ನಾ ಸ್ವೇನ, ತನ್ನ ಸ್ವಂತ ಸಾಮರ್ಥ್ಯದಿಂದ ಮಾಡಿದ್ದ, ಯಾರ ಸಹಾಯವನ್ನು ಪಡೆದಿಲ್ಲ. ನಿರಸ್ತ ಕುಹಕಂ, ಇದರಲ್ಲಿ ಕುಹಕ ಇಲ್ಲ, ಕುಹಕ ಸೃಷ್ಟಿ ಅಲ್ಲ. ಬೇಕಾದವ್ರು ಮಾಡ್ತಾರೆ, ಸೃಷ್ಟಿಯನ್ನು ತೋರಿಸ್ತಾರೆ, ಏನೇನೋ ಪದಾರ್ಥಗಳು ಎಲ್ಲ ಕುಹಕ. ಕುಹಕ ಅಂದರೆ ಜಾದೂಗಾರ, ಜಾದೂಗಾರ ತೋರಿಸ್ತಾನೆ. ಆದರೆ ಅಂಥ ಪ್ರಪಂಚ ಅಲ್ಲ ಇದು, ಅರ್ಥಕ್ರಿಯಾಕಾರಿ. ಅಂದರೆ ಅದರಿಂದ ಉಪಯೋಗ ಪಡಿತೇವೆ ನಾವು. ಜಾದೂಗಾರ ತೋರಿಸ್ತಾನೆ, ನೀರು ಬಿಟ್ಟಾಗಿ ತೋರಿಸ್ತಾನೆ, ಹಣ ತೋರಿಸ್ತಾನೆ, ಬಟ್ಟೆಗಳನ್ನು ತೋರಿಸ್ತಾನೆ, ಅದು ಒಂದು ಉಟ್ಕೊಳ್ಳಿಕ್ಕೆ ಬರೋದಿಲ್ಲ. ಜಾದೂಗಾರನ ಪ್ರಪಂಚನೇ ಬೇರೆ, ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚನೇ ಬೇರೆ. ಸ್ವಪ್ನದಲ್ಲೂ ಪ್ರಪಂಚ ನೋಡ್ತೇವೆ ನಾವು, ಅದರಿಂದ ಏನಾದರೂ ಎಚ್ಚೆತ್ತ ಮೇಲೆ, ಬಾಹ್ಯ ಎಚ್ಚೆತ್ತ ಮೇಲೆ ಜಾಗೃತ ಅವಸ್ಥೆಯಲ್ಲಿ ಉಪಯೋಗಕ್ಕೆ ಬರ್ತದ? ಏನೂ ಬರೋದಿಲ್ಲ. ಸ್ವಪ್ನದಲ್ಲಿ ಹಣದ ಗಂಟು ಬರ್ತದೆ, ತೆಗೆದು ಬೀರಿನಲ್ಲಿಟ್ಟಾಗೆ ಒಂದು ಕನಸು ಬಿತ್ತು. ಮತ್ತು ದಿವಸ ಯಾರಾದರೂ ಬಂದು ನಮ್ಮದು ಹಣ ಬಾಕಿ ಇದೆ ಕೊಡ್ರಿ ಅಂತಂದರೆ ತಡಿ ತರ್ತೀನಿ ಅಂತ ಹೋದರೆ ಅಲ್ಲೇನಿರ್ತದೆ. ಭಗವಂತ ಸೃಷ್ಟಿ ಮಾಡಿದ ಪ್ರಪಂಚ ಅದು ನಮಗೆ ಅರ್ಥಕ್ರಿಯಾಕಾರಿ ಅಂದರೆ ಪ್ರಯೋಜನಕಾರಿಯಾಗಿದೆ. ಧಾಮನಾಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಅವನು ಸತ್ಯ ಅಂತಂದರೆ ಜ್ಞಾನಾನಂದಮಯ, ಸದಾ ಜ್ಞಾನಾನಂದಾನುಭವ ರೂಪನಾಗಿದ್ದಾನೆ. ಪರಂ ಅಂದರೆ ಪಾಲಕ, ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಪಾಲನ ಪೂರ್ಣಯೋಹೋ, ಪೂರ್ಣ. ಇಂಥ ಪರಮಾತ್ಮನನ್ನು ನಾವು ಧ್ಯಾನ ಮಾಡ್ತೇವೆ ಅಂತ ಹೇಳಿ ಮಂಗಳ ಪದ್ಯ ಹೇಳಿದ್ದಾರೆ. ಸಾಧಾರಣವಾಗಿ ಒಂದು ಗ್ರಂಥ ಅಂತಾದ ಮೇಲೆ ಅದಕ್ಕೊಂದು ಮಂಗಳ ಪದ್ಯ ಇರ್ತದೆ. ಆ ಮಂಗಳ ಪದ್ಯ ಹೇಗಿರ್ತದೆ ಅಂತಂದರೆ, ವ್ಯಾಸರಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಒಂದು ಗ್ರಂಥ ರಚನೆ ಮಾಡುವಾಗ ಮಂಗಳ ಪದ್ಯ ಮಾಡ್ತಾರೆ. ಅದರಲ್ಲಿ ಮುಂದಿನ ಎಲ್ಲ ಗ್ರಂಥಗಳ ಸಾರ ಅಡಗಿರ್ತದೆ, ಎಲ್ಲ ಗ್ರಂಥದ ಸಂಪೂರ್ಣ ಸಾರ ತುಂಬಿರಬೇಕು. ಆ ರೀತಿ ಮಂಗಳ ಪದ್ಯ ಮಾಡಬೇಕು. ಎಲ್ಲಿ ಇದು ಉಚಿತವಾಗಿರಬೇಕು ನಾವು ಮಾಡುವಂಥದ್ದು. ಯಾವ ಕೆಲಸಕ್ಕೆ ಹೊರಟಿದ್ದೀವಿ ಅದಕ್ಕೆ ಉಚಿತವಾದ ದೇವರನ್ನು ಸ್ತೋತ್ರ ಮಾಡಬೇಕು. ಮದುವೆ ಆಗಬೇಕು, ಅವಾಗ ಏನು ಮಾಡ್ತಾರೆ? ಮದುವೆ ಆಗಬೇಕು ಅಂದರೆ ರುಕ್ಮಿಣಿ ಕಲ್ಯಾಣ ಹೇಳ್ರಿ ಅಂತಾರೆ, ಅಥವಾ ಪದ್ಮಾವತಿ ಕಲ್ಯಾಣ ಹೇಳ್ರಿ ಅಂತಾರೆ, ನರಸಿಂಹಾವತಾರ ಹೇಳ್ರಿ ಅಂತ ಹೇಳೋದಿಲ್ಲ ಯಾರು. ಮದುವೆ ಮಾಡಿಸ್ಬೇಕಾಗಿದ್ದರೆ ರುಕ್ಮಿಣಿ ಕಲ್ಯಾಣ ಹೇಳಿ ಅಂತಾರೆ. ಹೀಗೆ ಒಂದೊಂದು ಉಚಿತ, ಆಯಾ ಕಾರ್ಯವನ್ನು ಮಾಡಲಿಕ್ಕೆ ಉಚಿತವಾದ ಒಂದು ಭಗವದ್ ರೂಪ ಅಂತ ಇರ್ತದೆ, ಅದನ್ನು ಸ್ತೋತ್ರ ಮಾಡಬೇಕು. ಗ್ರಂಥದ ಆರಂಭದಲ್ಲಿ, ಇಡೀ ಗ್ರಂಥದಲ್ಲಿ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು. ಇದರಲ್ಲಿ 12 ಸ್ಕಂದಗಳ ಸಾರ ತುಂಬಿದೆ ಈ ಗ್ರಂಥದ ಈ ಮೊದಲನೇ ಮಂಗಳ ಪದ್ಯದಲ್ಲಿ. ಅದು ಕ್ರಮವಾಗಿ ಬಂದಿದೆ, ಎಲ್ಲೆಲ್ಲೂ ಅನ್ವಯ ಮಾಡಬೇಕಾಗಿಲ್ಲ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್, ಇದೇ ಕ್ರಮದಲ್ಲಿ ಆ ಪದಗಳನ್ನು ನೋಡ್ತಾ ಹೋದರೆ 12 ಸ್ಕಂದ ಸಿಕ್ಬಿಡ್ತದೆ ನಮಗೆ. ಜನ್ಮಾದ್ಯಸ್ಯ ಇದು ಮೊದಲನೇ ಸ್ಕಂದ. ಆದ್ಯಸ್ಯ ಜನ್ಮ, ಆದ್ಯಸ್ಯ ಅಂತಂದರೆ ಮೊದಲನೇ ಅವತಾರ. ಯಾವುದು ಭಗವಂತನ ಮೊದಲನೇ ಅವತಾರ? ಪುರುಷಾವತಾರ. ಪುರುಷ ಅಂತ ಅವತಾರ ಮಾಡಿದ, ಅದು ಮೊದಲನೇ ಸ್ಕಂದದಲ್ಲಿ ಹೇಳ್ತಾರೆ. ಭಗವಂತನ ಮೊದಲನೇ ಅವತಾರವೇ ಪುರುಷಾವತಾರ. ಜನ್ಮ ಅಂದರೆ ಪ್ರಾದುರ್ಭಾವ. ಹೀಗೆ ಮೊದಲನೇ ಸ್ಕಂದದಲ್ಲಿ ಭಗವಂತನ ಪುರುಷಾವತಾರವನ್ನು ಜಗರಿಹೇ ಪೌರುಷಂ ರೂಪಂ ಅಂತ ಶ್ಲೋಕದಲ್ಲಿ ಬರ್ತದೆ. ಜಗರಿಹೇ ಪೌರುಷಂ ರೂಪಂ ಸಂಭೂತಂ ಮಹದಾದಿಭಿ. ಮಹತ್ತತ್ವಾದಿ 24 ತತ್ವಗಳನ್ನು ಒಳಗೊಂಡು ಅದನ್ನು ಇಟ್ಟುಕೊಂಡಿರ್ತಕ್ಕಂಥ ಪೌರುಷ ರೂಪವನ್ನು, ಅಂದರೆ ಪುರುಷ ರೂಪವನ್ನು ಭಗವಂತ ಮೊದಲು ವ್ಯಕ್ತಪಡಿಸಿದ. ಇದು ಮೊದಲನೇ ಅವತಾರ, ಪುರುಷಾವತಾರ. ಜನ್ಮಾದ್ಯಸ್ಯ, ಆದ್ಯಸ್ಯ ಅಂದರೆ ಮೊದಲನೇ ಪುರುಷಾವತಾರದ ಜನ್ಮ. ಮೊದಲನೇ ಸ್ಕಂದದಲ್ಲಿ ಈ ಪುರುಷಾವತಾರ ಬಂದಿದೆ. ಯಥೋನ್ವಯಾತ್ ಅಂತಂದರೆ ಭಗವಂತನ ಪ್ರೇರಣೆಯಿಂದ, ಅನ್ವಯಾತ್ ಅನುಸರಿಸಿ ಬಂದರು.
ಯಾರು? ಶುಕಾಚಾರ್ಯರು ಅಂತ ಇಟ್ಕೊಳ್ಬೇಕು. ಶುಕಾಚಾರ್ಯರು ಯತಃ ಭಗವಂತನ ಪ್ರೇರಣೆಯಿಂದ ಅನ್ವಯಾತ್ ಅಂತಂದರೆ ಪರೀಕ್ಷಿತ್ ರಾಜ ಇದ್ದಲ್ಲಿ ತಾವು ಹುಡುಕೊಂಡು ಬಂದಿದ್ದಾರೆ. ಇದು 2ನೇ ಸ್ಕಂದ. ಪರೀಕ್ಷಿತ್ ಮಹಾರಾಜ ಶಾಪಗ್ರಸ್ತನಾಗಿ ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿ ಶಾಪಗ್ರಸ್ತನಾಗಿ ಗಂಗಾ ತೀರದಲ್ಲಿ ಬಂದು ಕೂತ. ಅನ್ವಯಾತ್ ಅವನು ಬಂದು ಕೂತಿದ್ದಾನೆ, ಶುಕಾಚಾರ್ಯರು ಬಂದರು. ಅವನ ಹಿಂದೆಯೇ ಶುಕಾಚಾರ್ಯರು ಬಂದರು. ಅವನನ್ನು ಅನುಸರಿಸಿ ಅವನ ಹಿಂದೆ ಶುಕಾಚಾರ್ಯರು ಬಂದರು. ಯಾಕೆ ಬಂದರು? ವ್ಯಾಸರಿಂದ ಪ್ರೇರಿತರಾಗಿ ಬಂದರು. ತಾವಾಗೇ ಬಂದು ಭಾಗವತ ಹೇಳಿದ್ದಾರೆ. ಭಗವದ್ಭಕ್ತ ಇವನು, ಪರೀಕ್ಷಿತ್ ರಾಜ, ವ್ಯಾಸರ ವಂಶದವನು, ಅವನನ್ನು ಉದ್ಧಾರ ಮಾಡಬೇಕು ಅಂತ ಬಂದರು. ಇದು 2ನೇ ಸ್ಕಂಧದ ಪ್ರಮೇಯ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ, ಇದು 3ನೇ ಸ್ಕಂಧದ ಪ್ರಮೇಯ. ಏನರ್ಥ? ಇತರತಃ, ಇತರ ತಹ ಅಂತ ಬಿಡಿಸ್ಬೇಕದನ್ನು. ಗಜ ಮಾತ್ರ ಪ್ರವೃದ್ಧೆ, ಆನೆ ಅಂಥ ರೂಪ ಧರಿಸಿತು ಆ ವರಾಹ. ಒಂದು ಆನೆ ಎಷ್ಟು ದೊಡ್ಡದಿರ್ತದೆ ಆ ರೀತಿ ಇತ್ತಂತೆ ವರಾಹ. ಅದ್ಭುತ ಇದು ಅಂತಂತಾರೆ. ಆದ್ದರಿಂದ ಇತರತಃ ಅಂದರೆ ವರಾಹ. ಇತರತಃ ಲೋಕವಿಲಕ್ಷಣ. ಲೋಕವಿಲಕ್ಷಣ ಅಂದರೆ ಏನು? ಸ್ವಲ್ಪ ದೊಡ್ಡದಾಗಿ ಇದ್ಕೊಳ್ಳಿ ಅದನ್ನು ಲೋಕವಿಲಕ್ಷಣ ಅಂತ ಅನ್ನೋದಿಲ್ಲ ಯಾರು. ಲೋಕವಿಲಕ್ಷಣ ವರಾಹ ಅಂದರೆ ಲೋಕದಲ್ಲಿ ಯಾವ ಹಂದಿಗೂ ಕೂಡ ತಲೆ ಮೇಲೆ ಕೋಡಿರೋದಿಲ್ಲ. ಭಗವಂತ ವರಾಹ ಅವತಾರ ತಾಳಿದಾಗ ಆ ಹಂದಿಯ ತಲೆ ಮೇಲೆ 1 ಕೋಡಿತ್ತಂತೆ. ದನದಲ್ಲಿ 2 ಕೋಡಿರೋ ಹಾಗೆ ಹಂದಿ ಮೇಲೆ 1 ಕೋಡಿತ್ತು. ಇದು ಎಲ್ಲಿಯಾದರೂ ಉಂಟ? ಇಂಥ ವರಾಹನ ಚಿತ್ರನೂ ನೋಡಿಲ್ಲ ನಾವು. ತಲೆ ಮೇಲೆ 1 ಕೋಡಿತ್ತು. ಅದು ವಿಷ್ಣು ಸಹಸ್ರನಾಮದಲ್ಲಿ ನೈಕಶೃಂಗೋ ಗದಾಗ್ರಜ ಅಂತ ಬರ್ತದೆ. ನೈಕಶೃಂಗ ಅದಕ್ಕೆ ಅರ್ಥ ಏನು ಬರೀತಾರೆ ಅಂತಂದರೆ ಒಂದು ಪ್ರಮಾಣ ಶ್ಲೋಕ ಕೊಟ್ಟು ಬರೆದಿದ್ದಾರೆ. ಏಕಶೃಂಗಸ್ತತೋ ಭೂತ್ವಾ ವರಾಹೋ ನಂದಿವರ್ಧನ ಇಮಾಂಚೋ ಧೃತವಾನ್ ಭೂಮಿಂ ನೈಕಶೃಂಗಸ್ತತೋಹ್ಯಯಂ. ಪರಮಾತ್ಮ ಏಕಶೃಂಗನಾಗಿ, ಶೃಂಗ ಅಂದರೆ ಕೋಡು, ಏಕಶೃಂಗನಾಗಿ ಅಂದರೆ ಏಕಶೃಂಗ ವರಾಹನಾಗಿ ಬಂದು ಭೂಮಿಯನ್ನು ಎತ್ತಿದ. ಅದಕ್ಕೆ ಅವನಿಗೆ ನೈಕಶೃಂಗ ಅಂತ ಹೆಸರು. ಏಕಶೃಂಗನಾಗಿ ಬಂದರೆ ನೈಕಶೃಂಗ ಯಾಕಾದ ಅಂದರೆ ನ ಅಂದರೆ ವಿಲಕ್ಷಣ, ನ ಅಂದರೆ ಅಲ್ಲ, ಲೋಕದಂಥ ಹಂದಿ ಅಲ್ಲ. ಮತ್ತೇನು? ಏಕಶೃಂಗ, 1 ಕೋಡಿತ್ತು ಅಂತ ಅರ್ಥ. ಹೀಗೆ ನೈಕಶೃಂಗ ಅಂತ ಒಂದು ಶಬ್ದ ಇದೆ. ಅದನ್ನು ವರಾಹ ರೂಪ ಅಂತ ಅರ್ಥ ಮಾಡಿದ್ದಾರೆ. ಅದನ್ನು ನೈಕಶೃಂಗ ಅಂತ ಸಹಸ್ರನಾಮವು ಹೇಳ್ತದೆ. ನ ಏಕಶೃಂಗ, ನ ಅಂದರೆ ಲೋಕವಿಲಕ್ಷಣವಾದ 1 ಕೋಡಿನ ವರಾಹ ಅಂತ ಅರ್ಥ. ಹೀಗೆ ಇತರತಃ ಅಂದರೆ ಅದರ್ಥ. ಇನ್ನು ಇತರತಃ ಅಂದರೆ ಇನ್ನೊಂದು ಅರ್ಥ. ಇತ ರತಃ. ಇತ ಅಂದರೆ ಜ್ಞಾನ, ರತಃ ಅಂದರೆ ಆಸಕ್ತಿ. ಭಗವಂತನಿಗೆ ಯಾವುದ್ರ ಮೇಲೆ ಪ್ರೀತಿ? ಜ್ಞಾನದ ಮೇಲೆ ಪ್ರೀತಿ. ಭಗವಂತನಿಗೆ ಪ್ರೀತಿ ಇರೋದೇ ಜ್ಞಾನದ ಮೇಲೆ. ಅವನು ಹೇಳ್ತಾನೆ, ಬೇಕಾದಷ್ಟು ಭಕ್ತರಿದ್ದಾರೆ ನನಗೆ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಆರ್ಥ ಭಕ್ತರು, ಜಿಜ್ಞಾಸು ಭಕ್ತರು, ಹಣ ಬೇಕು ಅಂತ ಅರ್ಥಾರ್ಥಿ ಭಕ್ತರು, ಜ್ಞಾನಿ ಭಕ್ತರು. ಅವರಲ್ಲಿ ಜ್ಞಾನಿ ಪ್ರಿಯತಮೋತೋಮೆ, ಜ್ಞಾನಿ ಭಕ್ತನೇ ನನಗೆ ಅತ್ಯಂತ ಪ್ರಿಯ ಅಂತ ಭಗವಂತ ಹೇಳಿದ್ದಾನೆ. ಸರ್ವೋತ್ತಮ ಅಂತ ತಿಳ್ಕೊಂಡು ಆ ಜ್ಞಾನ ಪಡೆದು ಭಕ್ತಿ ಮಾಡಿದರೆ ಆ ಜ್ಞಾನಿ ಆದವನು ಪ್ರಿಯನಾಗ್ತಾನೆ. ಆದ್ದರಿಂದ ಇತರತಃ, ಇತ ಅಂದರೆ ಜ್ಞಾನ, ಜ್ಞಾನದಲ್ಲಿ ಪ್ರೀತಿ ಉಳ್ಳವನು ಪರಮಾತ್ಮ. ಇದು 3ನೇ ಸ್ಕಂಧದಲ್ಲಿ ಎಲ್ಲಿ ಬಂದಿದೆ ಅಂದರೆ ಕಪಿಲಾವತಾರ. ಕಪಿಲನಾಗಿ ಪರಮಾತ್ಮ ಅವತಾರ ಮಾಡಿ ಏನು ಮಾಡಿದ? ಒಂದೊಂದು ಅವತಾರದಲ್ಲಿ ಒಂದೊಂದು ಪ್ರಧಾನ ಕಾರ್ಯ. ರಾಮಾವತಾರ ಆಯಿತು, ರಾವಣ ಕುಂಭಕರ್ಣಾದಿಗಳನ್ನು ಕೊಂದ. ಕೃಷ್ಣಾವತಾರದಲ್ಲಿ ಬೇಕಾದಷ್ಟು ಮಾಡಿದ್ದಾನೆ. ಕಪಿಲಾವತಾರದ್ದೇನು? ಯಾರನ್ನು ಕೊಂದ? ಯಾರ ಜೊತೆಗೆ ಯುದ್ಧ ಮಾಡಿದ? ಏನಿಲ್ಲ. ದೇವಹೂತಿಗೆ ಸಾಂಖ್ಯಶಾಸ್ತ್ರ ತತ್ವಜ್ಞಾನವನ್ನು ಕೊಟ್ಟ ಅಷ್ಟೆ. ದೇವಹೂತಿ ನಿಮಿತ್ತ ಮಾತ್ರ. ದೇವಹೂತಿಯನ್ನು ನಿಮಿತ್ತ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ತತ್ವಜ್ಞಾನವನ್ನು ಕೊಟ್ಟಂತಹ ರೂಪವೇ ಅದು ಕಪಿಲಾವತಾರದ ಮುಖ್ಯ ಕೆಲಸ. ಆದ್ದರಿಂದ ಇತರತಃ ಅಂತಂದರೆ ಇತ ಜ್ಞಾನದಲ್ಲಿ ಪ್ರೀತಿ ಇಟ್ಟು ದಿವ್ಯವಾದ ಜ್ಞಾನವನ್ನು ಲೋಕಕ್ಕೆ ಕೊಟ್ಟಂಥವನು ಕಪಿಲ ನಾಮಕ ಪರಮಾತ್ಮ. ಅದನ್ನೇ ಕಪಿಲಗೀತಾ ಅಂತ ಕರೀತಾರೆ. ಹೀಗೆ ಈ ಜನ್ಮಾದ್ಯಸ್ಯ 1ನೇ ಸ್ಕಂಧ. ಯಥೋನ್ವಯಾತ್ ಶುಕಾಚಾರ್ಯ ಬಂದರು ಅನ್ನೋದು 2ನೇ ಸ್ಕಂಧ. ಇತರತಃ ಅಂತಂದರೆ ಇತರತಃ ವರಾಹಾವತಾರ, ಇತರತಃ ಅಂತ ಮಾಡಿದರೆ ಕಪಿಲಾವತಾರ. ಅರ್ಥೇಶ್ವಭಿಜ್ಞ 4ನೇ ಸ್ಕಂಧ. ಅರ್ಥೇಶ್ವಭಿಜ್ಞ ಅಂತಂದರೆ ಯಾರ್ಯಾರಿಗೇನು ಪುರುಷಾರ್ಥ ಅದನ್ನು ತಿಳ್ಕೊಂಡು ಕೊಡಬೇಕು. ಯಾವ ಭಕ್ತರಿಗೆ ಕೊಡುವಾಗ ಅವರವ್ರ ಪುರುಷಾರ್ಥ ನೋಡಿ ಕೊಡಬೇಕು. ಅವ್ರಿಗೇನು ಪುರುಷಾರ್ಥ ಅಂದರೆ ಅವ್ರು ಬೇಡಿದ್ದು, ಅವ್ರಿಗೇನು ಪುರುಷಾರ್ಥವಾಗಿದೆ ಅಂತ ತಿಳ್ಕೊಂಡು ಕೊಡಬೇಕು. ಕೆಲವರಿಗೆ ಧರ್ಮವೇ ಪುರುಷಾರ್ಥ, ಕೆಲವರಿಗೆ ಧರ್ಮ ಅರ್ಥ ಪುರುಷಾರ್ಥ ಆಗಿರ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು. ಯಾರ್ಯಾರಿಗೆ ಏನೇನು ಬೇಕು ಅನ್ನೋದನ್ನು ತಿಳ್ಕೊಂಡು ಕೊಡಬೇಕು. ಆಚಾರ್ಯರಿಗೆ ಕೊಡುವಾಗ ಅವ್ರಿಗೆ ಯಾವುದು ಉಪಯೋಗ ಬೀಳ್ತದೆ ಅಂತ ನಾವೇ ಯೋಚನೆ ಮಾಡಿ ಕೊಡಬೇಕು.
ಪ್ರಿಯಂಧನಮಾಹೃತ್ಯ ಪ್ರಜಾತಂತು ಮಾವ್ಯವಚ್ಛೇತ್ಸೀಹಿ ಅಂತಾರೆ. ಹಾಗೆ ಅರ್ಥೇಶ್ವಭಿಜ್ಞ, ಧ್ರುವನಿಗೆ ಏನು ಕೊಡಬೇಕು? 4ನೇ ಸ್ಕಂದದಲ್ಲಿ ಅಂತಂದರೆ ಧ್ರುವರಾಜರು ಏನು ಕೊಡಬೇಕು ಧ್ರುವನಿಗೆ? ಅವನಿಗೆ ಬಹಳ ಎತ್ತರಕ್ಕೆ ಹೋಗಬೇಕು ಅಂತಿತ್ತು. ಧ್ರುವತಾರೆ ಅಂತ ಅಷ್ಟು ಎತ್ತರಕ್ಕೆ ಕಳಿಸಿದ. ಪೃಥು ಚಕ್ರವರ್ತಿಗೆ ಏನಿತ್ತು? ಇಡೀ ಭೂಮಂಡಲದಲ್ಲಿ ಧರ್ಮಸ್ಥಾಪನೆ ಆಗಬೇಕು ಅಂತಿತ್ತು. ರಾಜರಾಜೇಶ್ವರ ಅನ್ನುವ ರೂಪದಿಂದ ಪೃಥು ಚಕ್ರವರ್ತಿಯಲ್ಲಿ ತಾನು ನಿಂತು ಇಡೀ ಭೂಮಂಡಲದಲ್ಲಿ ಧರ್ಮಸ್ಥಾಪನೆ ಮಾಡಿಸಿದ ಪರಮಾತ್ಮ. ಅರ್ಥೇಶ್ವಭಿಜ್ಞ ಅವನಿಗೆ ಅದಿತ್ತು. ರಾಜರಿಗೆ ಇರಬೇಕಾದದ್ದು ನನ್ನ ಅಧೀನದಲ್ಲಿರುವ ಇಡೀ ಭೂಮಂಡಲದಲ್ಲಿ ಧರ್ಮ ಇರಬೇಕು. ಧ್ರುವನಿಗೆ ಉನ್ನತ ಸ್ಥಾನ ಬೇಕು ಅಂತಿತ್ತು. ಇದು ಪೃಥು ಚಕ್ರವರ್ತಿ. ಹೀಗೆ 4ನೇ ಸ್ಕಂದದಲ್ಲಿ ಬರ್ತಕ್ಕಂಥ ಅನೇಕ ರಾಜರ ಕಥೆ ಇದೆ. ಅಂಗರಾಜ ವೇನ ಅವನಿಗೆ ಅರ್ಥ ಅಂದರೆ ನಿವೃತ್ತಿ, ಅವನನ್ನು ನಿವೃತ್ತಿಗೊಳಿಸಬೇಕು ಅಂತಿತ್ತು ಪರಮಾತ್ಮನ. ಅರ್ಥೇಶ್ವಭಿಜ್ಞ, ಯಾಕೆ ಅಂದರೆ ಅವನು ಲೋಕಕಂಟಕನಾಗಿದ್ದ. ಹೀಗೆ 4ನೇ ಸ್ಕಂದ. ಸ್ವರಾಟ್ 5ನೇ ಸ್ಕಂದ. ಸ್ವ ಅಂದರೆ ತನ್ನವನು ಅಂತ ಅರ್ಥ. ತನ್ನವರು ಸ್ವ ಯಾರು? ತನ್ನ ಮಗನೇ, ಪರಮಾತ್ಮನ ಮಗನೇ ಭರತ, ಅವನನ್ನು ರಾಜನನ್ನಾಗಿ ಮಾಡಿದ. ಅರ್ಥೇಶ್ವಭಿಜ್ಞ ಸ್ವರಾಟ್ ಭರತ ಇಡೀ ಭಾರತ ಖಂಡದ ರಾಜನಾದ ಅನ್ನೋದು 5ನೇ ಸ್ಕಂದದ್ದು. ತೇನೇ ಬ್ರಹ್ಮ ಹೃದಯ ಆದಿಕವಯೇ 6ನೇ ಸ್ಕಂದದ ಸಾರ. ಆದಿಕವಯೇ, ಆದಿಕವಿ ಅಂದರೆ ಯಾರು? 6ನೇ ಸ್ಕಂದದಲ್ಲಿ ಈಗ ಆದಿಕವಿ ಅಂದರೆ ವಾಲ್ಮೀಕಿ ಋಷಿಗಳು. ಆದಿಕವಿ ವಾಲ್ಮೀಕಿ ಅಂತ ಹಾಕಿರ್ತಾರೆ. ರಾಮಾಯಣ ಮೊದಲು ಬರೆದ್ರು ಅಂತ. ಆದಿಕವಿ ಅಂತಂದರೆ ಮೊದಲು ಜ್ಞಾನಿಯಾಗಿದ್ದು ಆಮೇಲೆ ಭ್ರಷ್ಟನಾದವನು ಆದಿಕವಿ. ಯಾರು? 6ನೇ ಸ್ಕಂದದಲ್ಲಿ ಅಜಾಮಿಳ. ಮೊದಲು ಒಳ್ಳೆ ಜ್ಞಾನಿ, ಒಳ್ಳೆ ಬ್ರಾಹ್ಮಣ, ಸದ್ಬ್ರಾಹ್ಮಣ, ಯಾವುದೋ ಒಂದು ಗಳಿಗೆಯಲ್ಲಿ ಭ್ರಷ್ಟನಾಗಿಬಿಟ್ಟು ದಾಸಿ ಸಂಸರ್ಗ ಮಾಡಿ ಅಜಾಮಿಳ ಕೆಟ್ಟು ಹೋದ. ಒಳ್ಳೆಯವನು, ಆದಿಯಲ್ಲಿ ಜ್ಞಾನಿ ಅಂಥವನು ಕೆಟ್ಟು ಹೋದ. ಅವನು ಮೊದಲು ಜ್ಞಾನಿಯಾಗಿದ್ನಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ಅವನಿಗೆ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಅಜಾಮಿಳ ಸಾಯುವಾಗ ಅವನಿಗೆ ನಾರಾಯಣ ಸ್ಮರಣೆ ಬರುವಂತೆ ಮಾಡಿದ. ತನ್ನನ್ನು ಕೊಟ್ಟ ಅಂದರೆ ತನ್ನ ಸ್ಮರಣೆಯನ್ನು ಕೊಟ್ಟ ಅಜಾಮಿಳನಿಗೆ. ಅದೇ ರೀತಿ ಇನ್ನೊಬ್ಬ ಆದಿಕವಿ ಇದ್ದಾನೆ 6ನೇ ಸ್ಕಂದದವನು. ಅವನು ಯಾರು ಅಂತಂದರೆ ಮೊದಲು ಬರೋದು ಅಜಾಮಿಳ, ಕೊನೆಗೆ ಬರ್ತಕ್ಕ ಆದಿಕವಿ ಅಂದರೆ ವೃತ್ರಾಸುರ. ವೃತ್ರಾಸುರನಿಗೂ ಕೂಡ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಅವನು ಆದಿಕವಿನೇ. ವೃತ್ರಾಸುರ ಪೂರ್ವದಲ್ಲಿ ಒಬ್ಬ ಗಂಧರ್ವ ಕವಿ, ಆದರೆ ಅವನು ಕೂಡ ಶಾಪಗ್ರಸ್ತನಾಗಿ ಅಸುರನಾಗಿದ್ದ. ಆದರೆ ವೃತ್ರಾಸುರ ಸಾಯುವಾಗ ಅವನು ಒಳ್ಳೆಯ ಬ್ರಹ್ಮಜ್ಞಾನಿ ಆಗಿಬಿಟ್ಟ. ಬ್ರಹ್ಮಜ್ಞಾನಿ ಆದ. ಇಂದ್ರನಿಗೂ ವೃತ್ರಾಸುರನಿಗೂ ಯುದ್ಧ. ವೃತ್ರಾಸುರ ಸಾಯಲಿಕ್ಕಾಗಿದ್ದಾನೆ, ಕೆಳಗೆ ಬಿದ್ದಿದ್ದಾನೆ. ಇಂದ್ರ ಹೊಡಿಲಿಕ್ಕೆ ಅಂತ ವಜ್ರಾಯುಧ ಎತ್ತಿದಾಗ ಅವನು ಕೈ ಜಾರಿ ಬಿತ್ತು. ಅದನ್ನು ತಗೊಳ್ಳೋ ಬೇಡವೋ ಅಂತ ವಿಚಾರ ಮಾಡ್ತಿದ್ದ ಇಂದ್ರ. ವೃತ್ರಾಸುರ ಹೇಳ್ತಾನೆ, ಹರಿಸ್ಮರಣೆ ಬರ್ತಾ ಇದೆ ನನಗೆ, ತಗೋ ನನ್ನನ್ನು ವಧೆ ಮಾಡು, ಇದು ಒಳ್ಳೆಯ ಸಮಯ. ಈಗ ನೀನು ಬಿಟ್ಬಿಟ್ಟು ಅಂದರೆ ಮತ್ತೆ ಸಾಯುವಾಗ ಹರಿಸ್ಮರಣೆ ಬರಬೇಕಲ್ಲ. ಹಾಗಿದ್ದರೂ ವಯಸ್ಸಾಗ್ತಾ ಇತ್ತು, ಆದ್ದರಿಂದ ಹರಿಸ್ಮರಣೆ ಬಂದಾಗೆ ಸಾಯ್ತು ಬಿಡೋಣ ಅಂತಂದರೆ ಮೊದಲೆಲ್ಲ ಬಂದಿರ್ತದೆ, ಅದಲ್ಲ. ಹಾಗಿದ್ದರೂ ಸಾಯ್ಲಿಕ್ಕಾಗಿದ್ದೀನಿ, ವಯಸ್ಸು ಆಗಿದೆ, ಹರಿಸ್ಮರಣೆನೂ ಬರ್ತಾ ಇದೆ, ಯುದ್ಧನೂ ಮಾಡ್ತಾ ಇದ್ದೀನಿ, ಕೆಳಗೆ ಬಿದ್ದಿದ್ದೀನಿ, ಪ್ರಾಣ ಹೋಗೋ ಸಮಯ, ಹರಿಸ್ಮರಣೆನೂ ಬರ್ತಾ ಇದೆ. ಮತ್ತೆ ಯಾಕೆ ಯೋಚನೆ ಮಾಡ್ತೀವಿ, ಹೊಡೆದ್ಬಿಡು, ಬ್ರಹ್ಮಲೋಕ ಸಿಗ್ತದೆ ಅಂತ ನಾವು. ಹೀಗೆ ವೃತ್ರಾಸುರ ಒಳ್ಳೆ ಅಧ್ಯಾತ್ಮವಾದಿಯಾದ. ಕೊನೆಗೆ ಅಸುರನಾದವನು ಅಧ್ಯಾತ್ಮವಾದಿ. ಹರಿಸ್ಮರಣೆ ಬರ್ತಾ ಇದೆ ನನಗೆ, ಅವನ ಸ್ಮರಣೆಯಲ್ಲಿ ಸಾಯಬೇಕು. ಇದು ಹೇಗೆ ಬಂತು? ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಭಗವಂತ ಅನುಗ್ರಹ ಮಾಡಿ ತನ್ನ ಸ್ಮರಣೆ ಕೊಟ್ಟ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯ, ಇದು ಪ್ರಸಿದ್ಧ 7ಮ ಸ್ಕಂದ, ನರಸಿಂಹಾವತಾರ. ಮುಖ್ಯಂತಿ ಯಂ ಸೂರಯ, ಎಂಥೆಂಥ ದೇವತೆಗಳು ಕೂಡ ನರಸಿಂಹದೇವರನ್ನು ನೋಡಿ ಮೋಹಗೊಂಡುಬಿಟ್ಟು ಹತ್ತಿರ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ, ಯಾರೋ ಏನೋ ಅಂತ. ಲಕ್ಷ್ಮೀದೇವಿನ ಕಳಿಸಿದರು, ನೀನಾದರೂ ಹೋಗಿ ಸಮಾಧಾನ ಪಡಿಸು ಹಾಗೆ ಅಂತಂದರೆ, ನಾನು ನೋಡೇ ಇಲ್ಲ ಇವ್ರನ್ನ ಅಂತಂದಂಥವು. ನಮ್ಮ ಯಜಮಾನರು ಅಂತ ಹೇಳ್ತಾರೆ, ನಾನಂತೂ ಇದುವರೆಗೆ ನೋಡಿಲ್ಲ, ಕೇಳಲಿಲ್ಲ ಇವ್ರ ಬಗ್ಗೆ ಅಂದರೆ ಹಾಗೆ ನಟನೆ ಮಾಡಿದ್ದೆ ಲಕ್ಷ್ಮೀದೇವಿಯು ಕೂಡ. ಅಂಥ ವಿಚಿತ್ರ ರೂಪದಿಂದ ನರಸಿಂಹದೇವರು ಬಂದಾಗ ಯಾರಾದರೂ ಮೋಹಗೊಳ್ಬೇಕು. ಒಬ್ಬರೂ ನಿರೀಕ್ಷೆ ಮಾಡಿಲ್ಲ ಹಿಂಗೆ ಬಂದಾನು ಪರಮಾತ್ಮ ಅಂತ, ಯಾರ್ಯಾರಿಗೂ ನಿರೀಕ್ಷೆ ಇಲ್ಲ. ಅನಿರೀಕ್ಷಿತವಾಗಿ ಅರ್ಧ ನರ ಅರ್ಧ ಮೃಗ, ಹಿರಣ್ಯಕಶಿಪೇ ಪೆಚ್ಚಾಗಿ ಹೋದ. ಎಂಥ ಪ್ರಾಣಿ ಇದು, ಮೊದಲೇ ಕಣ್ಣಿಗೆ ಬಿದ್ದಿದ್ರೆ ಇದರಿಂದಲೂ ಕೇಳ್ಬೋದಿತ್ತು, ಸಾಯಬಾರ್ದು ಅಂತ. ಭಾರಿ ವಿಚಿತ್ರವಾಗಿ ಬಂತಲ್ಲ, ನಾನು ನೋಡಲೇ ಇಲ್ಲ ಮೊದಲು ಅಂತ ಅವನೇ ಮೋಹಗೊಂಡ. ಮುಖ್ಯಂತಿ ಯಂ ಸೂರಯ 7ನೇ ಸ್ಕಂಧ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ 8ನೇ ಸ್ಕಂಧ. ತೇಜ, ಸಂಸ್ಕೃತ ಬಹಳ ಬಹಳ ಸೊಬಗು, ಒಂದೊಂದು ಅಕ್ಷರಕ್ಕೆ ಅನೇಕ ಅರ್ಥ ಇದೆ. ತ ಅಂದರೆ ಯುದ್ಧ, ತೇಜ, ತ ಅಂದರೆ ಯುದ್ಧ, ತೇಜ ಅಂದರೆ ಯುದ್ಧದಲ್ಲಿ ಜನಿಸಿದ ರೂಪ. ತೇಜ ಯುದ್ಧದಲ್ಲಿ ಜನಿಸಿದ ರೂಪ ಅಂದರೆ ಯಾವುದು? ಭಗವಂತಂದು 8ನೇ ಸ್ಕಂದದಲ್ಲಿ ಬರೋದು ಗಜೇಂದ್ರ ವರದ. ಗಜೇಂದ್ರ ವರದ ಯುದ್ಧದಲ್ಲಿ ಜನಿಸಿದ್ದು ಅಂದರೆ ಪ್ರಾದುರ್ಭಾವಗೊಂಡದ್ದು. ಯಾವ ಯುದ್ಧ?
ಆನೆಗೂ ಮೊಸಳೆಗೂ ಯುದ್ಧ. ಗಜೇಂದ್ರನಿಗೂ ಮತ್ತು ಮೊಸಳೆಗೂ ಯುದ್ಧ ನಡೀತಾ ಇದೆ. ಮೊಸಳೆ ನೀರಿಗೆಳಿತದೆ, ಆನೆ ಮೇಲೆ ಕೆಳಿತಾ ಇದೆ. ಆ ಯುದ್ಧದಲ್ಲಿ ಕೊನೆಗೆ ಆನೆಯನ್ನು ಬಿಡಿಸಲಿಕ್ಕೆ ಪರಮಾತ್ಮ ಪ್ರಕಟನಾದ. ತೇಜ ಅಂದರೆ ಗಜೇಂದ್ರ ಮೋಕ್ಷ. ವಾರಿ ವಿನಿಮಯ ಅಂದರೆ ವಾರಿಯಲ್ಲಿ ಸೃಷ್ಟಿಯಾದಂಥ ಒಂದು ರೂಪ. ಅದ್ಯಾವುದು? ವಾರಿಯಲ್ಲಿ ಸೃಷ್ಟಿಯಾದ ರೂಪ ಅಂದರೆ ಕೂರ್ಮಾವತಾರ. 8ನೇ ಸ್ಕಂಧದಲ್ಲಿ ಬರೋದು ಕೂರ್ಮ, ನೀರಿನಲ್ಲಿ ಸೃಷ್ಟಿಯಾದದ್ದು. ಮತ್ತು ಧನ್ವಂತರಿ, ಅದು ನೀರಿನಲ್ಲೇ ಬಂದದ್ದು. ವಾರಿ ಅಂದರೆ ಕೂರ್ಮ, ಧನ್ವಂತರಿ, ಇದೆಲ್ಲ ನೀರಿನಲ್ಲಿ ಸಮುದ್ರದಲ್ಲಿ ಸೃಷ್ಟಿಯಾದ ರೂಪ. ಮೃದಾಂ ತೇಜೋ ವಾರಿ ಮೃದಾಂ. ಮೃತ ಅಂದರೆ ಮಣ್ಣು, ಮಣ್ಣಿನ ಮೇಲೆ ನೆಲದ ಮೇಲೆ ಸೃಷ್ಟಿಯಾದ ರೂಪ ಅಂದರೆ ಯಾವುದು? ವಾಮನಾವತಾರ, ಅದು ಮಣ್ಣಿನ ನೆಲದ ಮೇಲೆ ಆಯಿತು. ಹೀಗೆ ಯುದ್ಧದ ಸಂದರ್ಭದಲ್ಲಿ ಜನಿಸಿದ ಗಜೇಂದ್ರ ವರದ, ನೀರಿನಲ್ಲಿ ಪ್ರಕಟಗೊಂಡಂಥ ಧನ್ವಂತರಿ ಮತ್ತು ಕೂರ್ಮಾವತಾರ ಮತ್ತು ವಾಮನಾವತಾರ, ಇದೆಲ್ಲ 8ನೇ ಸ್ಕಂಧದ್ದು. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ 9ನೇ ಸ್ಕಂಧ. 3 ವಿಧವಾದ ಸರ್ಗ ಅಂದರೆ ಸೃಷ್ಟಿ. 3 ವಿಧವಾದ ಸೃಷ್ಟಿಯನ್ನು ಮಾಡಿದ್ದಾನೆ ಪರಮಾತ್ಮ. ಹಿಂದೊಂದು ಹೇಳಿದೆ, ಈಶ್ಯ ಸೃಷ್ಟಿ, ಜಡ ಸೃಷ್ಟಿ. ಈಶ್ಯ ಸೃಷ್ಟಿ ಅಂದರೆ ಅವತಾರ, ಜಡ ಸೃಷ್ಟಿ ಅಂದರೆ ಪಂಚಭೂತಗಳು, ಇವೆಲ್ಲ. ಇನ್ನೊಂದು ಜೀವ ಸೃಷ್ಟಿ, ಅದಲ್ಲ. ಇಲ್ಲಿ 9ನೇ ಸ್ಕಂಧದಲ್ಲಿ ಬಂದಿರತಕ್ಕಂಥ 3 ವಿಧ ಸೃಷ್ಟಿ ಅಂದರೆ ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು ಮತ್ತು ಋಷಿವಂಶದವರು. ವಿಶ್ವಾಮಿತ್ರ, ಜಮದಗ್ನಿ, ಇವರದ್ದೆಲ್ಲ ಸೃಷ್ಟಿಯನ್ನು ವರ್ಣನೆ ಮಾಡಿದ್ದಾರೆ. ಹಾಗೆ ಸೂರ್ಯವಂಶದಲ್ಲಿ ಯಾರ್ಯಾರು ಹುಟ್ಟಿದರು, ಚಂದ್ರವಂಶದಲ್ಲಿ ಯಾರ್ಯಾರು ಹುಟ್ಟಿದರು, ಯಯಾತಿ, ಯದು, ಇವರೆಲ್ಲ 9ನೇ ಸ್ಕಂಧದಲ್ಲಿ ಈ 3 ವಂಶದ ಸೃಷ್ಟಿಯ ಕಥೆ ಬರ್ತದೆ. ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ 10ನೇ ಸ್ಕಂಧ. ಸ್ವೇನ ಧಾಮ್ನ, ಯಾರ ಸಹಾಯವೂ ತಾನು ಪಡೆಯದೇನೆ ಸ್ವತಂತ್ರವಾಗಿದ್ದುಕೊಂಡು ಕುಹಕಿಗಳನ್ನೆಲ್ಲ ನಾಶ ಮಾಡಿದವನು. ಕುಹಕಿಗಳು ಅಂದರೆ ಕೌರವರು ಎಷ್ಟು ಮೋಸ ಮಾಡಿದರು ಪಾಂಡವರಿಗೆ, ಅವರದ್ದೇ ಕುಹಕ. ಶಕುನಿ ಕುಹಕ. ಆಮೇಲೆ ಕಂಸ, ಅವನು ಕುಹಕನೇ. ಎಂಥ ಕುಹಕ ಮಾಡಿದ ಕಂಸ. ಬಿಲ್ಲಿನ ಪೂಜೆ ಅಂತ ನೆಪ ಮಾಡಿ ಕೃಷ್ಣ ನೀನು ಮುಖ್ಯ ಅತಿಥಿಯಾಗಿ ಬರಬೇಕು ಬಿಲ್ಲಿನ ಪೂಜೆಗೆ ಅಂತ ಹೇಳಿ ಕಳಿಸಿದ್ದಾನೆ. ಗೊತ್ತಿತ್ತು ಕೃಷ್ಣನಿಗೆ, ಇವನು ಬಿಲ್ಲಿಗೆ ಪೂಜೆ ಮಾಡೋದಲ್ಲ, ಬಿಲ್ಲಿನಿಂದ ನಂಗೆ ಪೂಜೆ ಮಾಡಬೇಕು ಅಂತಲೇ ಕರೆಸ್ತಿದ್ದಾನೆ ಅಂತ ಗೊತ್ತವನಿಗೆ. ಅಂಥ ಕುಹಕಿಯಾದ ಕಂಸನನ್ನು ಕೊಂದು ಬಂದ. ಧಾಮನ ಸ್ವೇನ ಅಲ್ಲಿ ಯಾರನ್ನೂ ಸಹಾಯ ಕರೀಲಿಲ್ಲ, ತಾನೇ ಹೋಗಿ ತನ್ನ ಸ್ವಂತ ಸಾಮರ್ಥ್ಯದಿಂದ ಈ ಎಲ್ಲ ಕುಹಕಿಗಳು. 10ನೇ ಸ್ಕಂದ. ಕೃಷ್ಣನ ಇಡೀ ಭೂಭಾರ ಹರಣ ಆದದ್ದೇ ಕೃಷ್ಣನಿಂದ. ಸತ್ಯಂ ಪರಂ ಸತ್ಯಂ 11ನೇ ಸ್ಕಂದ. ಏನು ಸತ್ಯ ಅಂದರೆ? ಸತ್ ತ ಯ 3 ಸೇರಿದೆ. ಸತ್ ಅಂದರೆ ನಿರ್ದುಷ್ಟವಾದ, ತ ಅಂದರೆ ಆನಂದ ಅಂದರೆ ಮೋಕ್ಷಾನಂದ, ಅದು ಯ ಅಂದರೆ ಜ್ಞಾನ. ಸತ್ಯಂ, ಮೋಕ್ಷಾನಂದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಎಲ್ಲ ಸಿಗೋದು ನಮಗೆ 11ನೇ ಸ್ಕಂದದಿಂದ. ಅಷ್ಟು ತತ್ವಗಳದರಲ್ಲಿ ತುಂಬಿದೆ. ಸತ್ಯಂ, ಮೋಕ್ಷಾನಂದ ಕೊಡುವ ಜ್ಞಾನವನ್ನು ಉಂಟು ಮಾಡಿದ್ದಾನೆ. ಅಂದರೆ ಇವನಿಗೆ ಉದ್ಧವನಿಗೆ ಉಪದೇಶ ಮಾಡಿ, ಮತ್ತು ಜಾಯಂತೆಯೋಪಾಖ್ಯಾನ, ಅನೇಕ ಉಪಾಖ್ಯಾನಗಳಿಂದ ಮೋಕ್ಷೋಪಯೋಗಿ ಜ್ಞಾನದ ಉತ್ಪತ್ತಿ ಆಗ್ತದೆ. ಪರಂ ಅಂದರೆ ಪಾಲಕ. ಪೂರ್ಣ ಅಂತಲೂ ಅರ್ಥ, ಪಾಲಕ ಅಂತಲೂ ಅರ್ಥ ಇದೆ. 12ನೇ ಸ್ಕಂದದ ಸಾರ. ಮಾರ್ಕಂಡೇಯನಿಗೆ ಅಪಮೃತ್ಯು ಬಂದಿತ್ತು. ಆ ಮಾರ್ಕಂಡೇಯನ ಅಪಮೃತ್ಯು ಪರಿಹರಿಸಿ ಅವನನ್ನು ಚಿರಂಜೀವಿಯನ್ನಾಗಿ ಮಾಡಿದವನು ಪರಮಾತ್ಮ. ಹೀಗೆ ಜನ್ಮಾದ್ಯಶ್ಯತಃ ಅಂತ ಪರಂ ಅಲ್ಲಿ ತನಕ ಸರಿಯಾಗಿ 12 ಸ್ಕಂದದ ಸಾರ ಬಂದಿದೆ. ಇಂಥ ಪರಮಾತ್ಮನನ್ನು ಧೀಮಹಿ ಅಂದರೆ ಧ್ಯಾನ ಮಾಡ್ತೇವೆ. ಅಂದರೆ ಭಾಗವತ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಅದನ್ನೇ ಸರಿಯಾಗಿ ಹೇಳ್ತಾ ಬಂದಿದ್ದಾರೆ. ಪುರುಷಾವತಾರದಿಂದ ಹಿಡಿದು ಕೃಷ್ಣಾವತಾರದ ತನಕ ಅನೇಕ ಅವತಾರಗಳನ್ನು ಮಾಡಿದ್ದು, ಅದನ್ನೇ ಈ ವಿಶೇಷಣಗಳಿಂದ ಕೊಂಡಾಡಿದ್ದಾರೆ.